ನಮಸ್ತೆ. ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ನಾವು 6ರಿಂದ 10ನೇ ತರಗತಿಯವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ರ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿದ್ದೇವೆ. ಹಾಗೂ 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಈ 7 ಪಾಠದವರೆಗಿನ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೇವೆ. ಈ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ನೀವು ಚೆಕ್ಔಟ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಅಧ್ಯಾಯ 7.3 ಆಗಿರುವ ಕೊಡಗು, ಕಿತ್ತೂರು, ತುಳುನಾಡು ಹಾಗೂ ಹೈದರಾಬಾದ್ ಕರ್ನಾಟಕದ ಕುರಿತು ನೋಡೋಣ. ಈ ಸಿರೀಸ್ ನಿಮಗೆ ಸಾಕಷ್ಟು ಲಾಭವನ್ನು ಹೊಂದಿದೆ. ಉಚಿತವಾಗಿ 6ರಿಂದ 10 ತರಗತಿಯವರೆಗೆ ಕ್ಲಾಸಸ್ನ ಜೊತೆಗೆ ಕೈ ಬರಹಗಳ ಫ್ರೀ ನೋಟ್ಸನ್ನು ಸಹ ಕೊಡ್ತಿದ್ದೇವೆ. ಸೊ ಆದಷ್ಟು ಈ ಸಿರೀಸ್ನ ಲಾಭವನ್ನು ಪಡೆದುಕೊಳ್ಳಿ. ಎಲ್ಲರ ಜೊತೆಗೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಬಹುದು. ಬನ್ನಿ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ ನಾವು ಕೊಡಗಿನ ಕುರಿತು ನೋಡೋಣ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಜಿಲ್ಲೆಯೇ ಕೊಡಗು. ಕೊಡಗಿನ ಜನರು ಹೆಚ್ಚು ಮಾತನಾಡುವ ಭಾಷೆ ಯಾವುದೆಂದರೆ ಕೊಡವ ಮತ್ತು ಅರೆ ಭಾಷೆಯಾಗಿದೆ. 17ನೇ ಶತಮಾನದಲ್ಲಿ ಕೊಡಗನ್ನು ಆಳಿದ ಮನೆತನ ಯಾವುದೆಂದರೆ ಅದು ಹಲೇರಿ ಮನೆತನವಾಗಿದೆ. ಹಲೇರಿ ಮನೆತನದ ಸ್ಥಾಪಕ ವೀರರಾಜ. ಮುಂದೆ ಮುದ್ದುರಾಜ ಎಂಬುವವನು ಮುದ್ದುರಾಜಕೇರಿಯನ್ನು ಕಟ್ಟಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಆ ಮುದ್ದುರಾಜಕೇರಿಯೇ ಇಂದಿನ ಮಡಿಕೇರಿಯಾಗಿದೆ. ಕೊಡಗನ್ನು 18ನೇ ಶತಮಾನದಲ್ಲಿ ಉತ್ತರಾರ್ಧದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಆಳಿದರು. ಆ ಸಂದರ್ಭದಲ್ಲಿ ಕೊಡಗಿನ ರಾಜನಾಗಿದ್ದ ವೀರರಾಜನು ಟಿಪ್ಪುವಿನಿಂದ ಬಂದಿಯಾಗಿದ್ದ ವೀರರಾಜನು ಬ್ರಿಟಿಷರ ಸಹಾಯದಿಂದ ಕೊಡಗನ್ನು ವಶಪಡಿಸಿಕೊಂಡನು. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಮತ್ತು ಕೊಡಗಿನ ಅರಸರು ಸ್ನೇಹದಿಂದ ಇದ್ದರು. ಬ್ರಿಟಿಷರು ಕೊಡಗನ್ನು 1834ರಲ್ಲಿ ವಶಪಡಿಸಿಕೊಂಡು ಚಿಕ್ಕ ವೀರರಾಜೇಂದ್ರನನ್ನು ಗಡೀಪಾರು ಮಾಡಿದರು. ಬ್ರಿಟಿಷರು ಕೊಡಗನ್ನು ವಿಭಜಿಸಿ ಕೊಡಗಿನ ಭಾಗವಾಗಿದ್ದ ಅಮರಸುಳ್ಳವನ್ನು ಕೆನರಾ ಜಿಲ್ಲೆಗೆ ಸೇರಿಸಿದರು. ಅಮರಸುಳ್ಳ ಹೋರಾಟದ ಕುರಿತು ನಾವೀಗ ನೋಡೋಣ. ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದರಿಂದ ಅಲ್ಲಿನ ರೈತರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆಯನ್ನು ಮಾಡಿದರು. ಅವರು ಬ್ರಿಟಿಷರನ್ನು ಕೊಡಗಿನಿಂದ ಓಡಿಸಲು ಸಂಕಲ್ಪ ಮಾಡಿದರು. ಈ ಹೋರಾಟವನ್ನು 1837ರ ಅಮರಸುಳ್ಳ ಹೋರಾಟ ಎನ್ನುವರು. ಹೋರಾಟಗಾರರು ಸುಳ್ಯ, ಪುತ್ತೂರು, ಕಾಸರಗೋಡು ಹಾಗೂ ಮಂಗಳೂರನ್ನು 13 ದಿನಗಳ ಕಾಲ ತಮ್ಮ ವಶಕ್ಕೆ ತೆಗೆದುಕೊಂಡರು. ಆದರೆ ಬ್ರಿಟಿಷರು ಈ ಹೋರಾಟಗಾರರನ್ನು ಬಗ್ಗುಬಡಿದರು. ಅನೇಕ ಹೋರಾಟಗಾರರನ್ನು ಗಲ್ಲು ಶಿಕ್ಷೆಗೂ ಕೂಡ ಒಳಪಡಿಸಲಾಯಿತು. ಅಮರಸುಳ್ಳ ಹೋರಾಟದ ಪ್ರಮುಖ ನಾಯಕರ ಕುರಿತು ನೋಡೋಣ. ಪುಟ್ಟಬಸಪ್ಪ, ಕಲ್ಯಾಣಸ್ವಾಮಿ ಹಾಗೂ ಗುಡ್ಡೆಮನೆ ಅಪ್ಪಯ್ಯಗೌಡರು ಪ್ರಮುಖ ನಾಯಕರಾಗಿದ್ದಾರೆ. ಮುಂದೆ 1956ರಲ್ಲಿ ಕೊಡಗು ಕರ್ನಾಟಕದೊಂದಿಗೆ ವಿಲೀನವಾಯಿತು. ಕೊಡಗಿನ ಇಬ್ಬರು ಕಣ್ಮಣಿಗಳು ಯಾರೆಂದರೆ ಸುಬ್ಬಯ್ಯ ತಿಮ್ಮಯ್ಯ ಹಾಗೂ ಮಾದಪ್ಪ ಕಾರಪ್ಪರಾಗಿದ್ದಾರೆ. ಮಾದಪ್ಪ ಕಾರಪ್ಪರವರು ಪ್ರಥಮ ಭಾರತೀಯ ಜನರಲ್ಲರು. ಸ್ವತಂತ್ರ ಭಾರತದ ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗಳಿಗೆ ಮೊದಲ ಅಧಿಪತಿಯಾಗಿದ್ದರು. ಕಾರಪ್ಪನವರಿಗೆ ಫೀಲ್ಡ್ ಮಾರ್ಷಲ್ ಎಂಬ ಅತ್ಯುನ್ನತ ಪದವಿಯನ್ನು ನೀಡಲಾಯಿತು. ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ವಿಜಯಕ್ಕೆ ಕಾರಣವಾದ ಕೊಡಗಿನ ಜನರಲ್ಲಿ ಕೆ. ಎಸ್. ತಿಮ್ಮಯ್ಯರವರು ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಈಗ ನಾವು ಕಿತ್ತೂರಿನ ಕುರಿತು ನೋಡೋಣ. ರಾಣಿ ಚೆನ್ನಮ್ಮಳ ಪತಿ ಮಲ್ಲಸರ್ಜನ. ರಾಣಿ ಚೆನ್ನಮ್ಮಳ ದತ್ತುಪುತ್ರನ ಹೆಸರು ಶಿವಲಿಂಗ ಸರ್ಜ. ರಾಣಿ ಚೆನ್ನಮ್ಮ ಮತ್ತು ದತ್ತುಪುತ್ರ ಶಿವಲಿಂಗ ಸರ್ಜನನ್ನು ದತ್ತು ತೆಗೆದುಕೊಂಡು ರಾಜ್ಯವಾಳಲು ಪ್ರಾರಂಭಿಸಿದರು. ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ಚೆನ್ನಮ್ಮಳ ಆಡಳಿತವನ್ನು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ವಹಿಸಬೇಕೆಂದು ಶಿಫಾರಸು ಮಾಡಿತು. ಈ ಶಿಫಾರಸು ಮಾಡಿದ ಕಲೆಕ್ಟರ್ ಯಾರೆಂದರೆ ಥ್ಯಾಕರೆ. ಸುಮಾರು 500 ಮಂದಿ ಸೈನಿಕರೊಂದಿಗೆ ಕಿತ್ತೂರಿಗೆ ದಾಳಿ ಇಟ್ಟು ಘೋರವಾದ ಯುದ್ಧ ನಡೆಸಿದನು. ಥ್ಯಾಕರೆ ಗುಂಡೇಟಿಗೆ ಅಸುನೀಗಿದನು. ಮತ್ತೆ ಬ್ರಿಟಿಷ್ ಸೈನ್ಯವು ಕಿತ್ತೂರನ್ನು ಮುತ್ತಿತು. ಚೆನ್ನಮ್ಮನ ಕಡೆಯವರೇ ಅವಳಿಗೆ ಮೋಸ ಮಾಡಿದ್ದರಿಂದ ಕಿತ್ತೂರಿನ ಸೈನ್ಯ ಸೋತು ಚೆನ್ನಮ್ಮ ಸೆರೆಯಾದಳು. ಅವಳನ್ನು ಬ್ರಿಟಿಷರು ಬೈಲಹೊಂಗಲದಲ್ಲಿ ಸೆರೆ ಇಟ್ಟರು. ಬ್ರಿಟಿಷ್ ಸತ್ತೆಯನ್ನು ವಿರೋಧಿಸಿದ ಪ್ರಥಮ ಭಾರತೀಯ ನಾರಿ ಎನ್ನುವ ಕೀರ್ತಿಗೆ ಚೆನ್ನಮ್ಮ ಪಾತ್ರಳಾಗಿದ್ದಾಳೆ. ಸಂಗೊಳ್ಳಿ ರಾಯಣ್ಣನ ತಾಯಿ ಹೆಸರು ಏನೆಂದರೆ ಕೆಂಚವ್ವ. ರಾಯಣ್ಣನ ಜೊತೆಗೆ ಆತನ 6 ಮಂದಿ ಸಂಗಡಿಗರನ್ನು ಸಹ ಗಲ್ಲಿಗೇರಿಸಲಾಯಿತು. ನಂದಗಡದಲ್ಲಿ ಸಮಾಧಿಯನ್ನು ನಾವು ಈಗಲೂ ನೋಡಬಹುದು. ರಾಯಣ್ಣನ ಸಮಾಧಿಯ ಮೇಲೆ ಆಲದ ಮರವನ್ನು ನೆಟ್ಟವರು ಯಾರೆಂದರೆ ಬಿಚ್ಚುಗತ್ತಿ ಚೆನ್ನಬಸಪ್ಪ. ರಾಯಣ್ಣನ ಅನುವಾದಿಯಾಗಿದ್ದ ಹಾಗೂ ಎಷ್ಟೋ ವರ್ಷಗಳ ಕಾಲ ಬೈರಾಗಿಯಾಗಿ ಅಲ್ಲಿಯೇ ಇದ್ದನಂತೆ. ರಾಣಿ ಚೆನ್ನಮ್ಮಳ ಕಾಲ 1874.
ಹಾಗೂ ಸಂಗೊಳ್ಳಿ ರಾಯಣ್ಣನ ಕಾಲ 1829 ಆಗಿದೆ. ಈಗ ನಾವು ತುಳುನಾಡಿನ ಕುರಿತು ನೋಡೋಣ. ಈಗಿನ ಹೆಚ್ಚು ಕಡಿಮೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ತುಳುನಾಡು ಎಂದು ಕರೆಯಲಾಗಿದೆ. ಪುರಾಣ ಸಾಹಿತ್ಯದಲ್ಲಿ ತುಳುನಾಡು ಪರಶುರಾಮ ಕ್ಷೇತ್ರ ಎಂದೆನಿಸಿದೆ. ತುಳುನಾಡಿನಲ್ಲಿ ಹೆಚ್ಚು ಮಾತನಾಡುವ ಭಾಷೆಗಳು ಯಾವೆಂದರೆ ತುಳು, ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳಾಗಿವೆ. ಇತಿಹಾಸ ಕಾಲದಲ್ಲಿ ತುಳುನಾಡನ್ನು ಕದಂಬ, ಅಳುಪ, ಹೊಯ್ಸಳ, ವಿಜಯನಗರ ಮುಂತಾದ ಅರಸು ಮನೆತಗಳು ಆಳ್ವಿಕೆಯನ್ನು ಮಾಡಿವೆ. ತುಳುನಾಡನ್ನು ಸುದೀರ್ಘವಾಗಿ ಆಳಿದ ವಂಶ ಯಾವುದೆಂದರೆ ಅಳುಪ ವಂಶ. ತುಳುನಾಡಿನ ರಾಜಧಾನಿಗಳು ಉದ್ಯಾವರ ಅಂದರೆ ಈಗಿನ ಉದಯಪುರ, ಮಂಗಳೂರು ಅಂದರೆ ಆಗಿನ ಮಂಗಳಪುರ ಹಾಗೂ ಬಾರಕೂರು. ರಾಣಿ ಅಬ್ಬಕ್ಕ ಯಾವ ಮನೆತನದ ರಾಣಿ ಎಂದರೆ ಚೌಟ ಅರಸು ಮನೆತನದ ರಾಣಿ. ತುಳುನಾಡಿನ ಅರಸರಲ್ಲಿ ಬಹುತೇಕ ಅರಸರು ಜೈನರಾಗಿದ್ದರು. ದ್ವೈತ ಮತದ ಸ್ಥಾಪಕ ಮಧ್ವಾಚಾರ್ಯರು ಸಹ ತುಳುನಾಡಿನವರು. ತುಳುನಾಡಿನ ಪ್ರಾಚೀನ ದೇವಾಲಯಗಳು ಯಾವೆಂದರೆ ಮಂಗಳೂರಿನ ಕದ್ರಿಯಲ್ಲಿರುವ ಮಂಜುನಾಥ ದೇವಸ್ಥಾನ. ತುಳು ನಿಘಂಟನ್ನು ರಚಿಸಿದವರು ಮೆನ್ನರ್, ಇವರು ಜರ್ಮನಿಯವರು. ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಸುಂದರವಾದ ಅವಲೋಕಿತೇಶ್ವರನ ಬೃಹದಾಕಾರದ ಕಂಚು ಶಿಲ್ಪವಿದೆ. ಇದು ಒಂದು 1000 ವರ್ಷಗಳಷ್ಟು ಹಳೆಯದಾಗಿದೆ. ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರೆಂದರೆ ಕರ್ನಾಡ್ ಸದಾಶಿವರಾವ್ ಹಾಗೂ ಅತ್ತಾವರ ಯಲ್ಲಪ್ಪರಾಗಿದ್ದಾರೆ. ದೇಶಭಕ್ತರೆಂದು ಕರೆಸಿಕೊಂಡ ಕರ್ನಾಡು ಸದಾಶಿವರಾಯರು ಮಾಡಿರುವ ಹರಿಜನ ಸೇವೆ ಮರೆಯಲಾಗದ್ದು. ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲೇ ಇವರು ಊಟ ಹಾಕುತ್ತಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ಆಜಾದ್ ಹಿಂದ್ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿದ್ದ ತುಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರೆಂದರೆ ಅತ್ತಾವರ ಯಲ್ಲಪ್ಪ. ನೇತಾಜಿಯವರ ಆಜಾದ್ ಹಿಂದ್ ಫೌಜ್ನಲ್ಲಿ 15 ವರ್ಷಗಳ ಕಾಲ ಸೇನಾಧಿಕಾರಿಯಾಗಿದ್ದರು. ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ, ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ದಲಿತೋದ್ಧಾರ ಕಾರ್ಯಗಳನ್ನು ಮಾಡಿದವರು ಯಾರೆಂದರೆ ಕುದ್ಮಲ್ ರಂಗರಾವ್ ಅವರು. ಇವರ ಮುಂಚೂಣಿಯಲ್ಲಿ ದಲಿತರ ಹೋರಾಟಗಳು ನಡೆಯುತ್ತಿದ್ದವು. ಗೋರಡಿ ಪದದ ಅರ್ಥ ಆರಾಧನಾ ಕೇಂದ್ರವಾಗಿದೆ. ಈಗ ನಾವು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಕುರಿತು ನೋಡೋಣ. ಹಲಗಲಿ ಬೇಡರ ದಂಗೆ 1857ರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆಯಂತೆ ಭಾರತೀಯರು ಸರ್ಕಾರದ ಅಪ್ಪಣೆ ಪಡೆದುಕೊಂಡೇ ಆಯುಧಗಳನ್ನು ಇರಿಸಿಕೊಳ್ಳಬೇಕಾಗಿತ್ತು. ಇದರಿಂದ ಬೇಡರಿಗೂ ಬ್ರಿಟಿಷರಿಗೂ ಘರ್ಷಣೆ ನಡೆದು ದಾಳಿಯಲ್ಲಿ ಅನೇಕ ಬೇಡರ ವೀರರು ಮರಣ ಹೊಂದಿದರು. ಹಲಗಲಿ ದಂಗೆಯ ಪ್ರಮುಖ ನಾಯಕರೆಂದರೆ ಜಡಗ, ಬಾಲ ಹಾಗೂ ರಾಮಿ. ಈ ದಂಗೆಯಲ್ಲಿ 290 ಜನರನ್ನು ಸೆರೆ ಹಿಡಿಯಲಾಯಿತು ಹಾಗೂ 19 ಮಂದಿಯನ್ನು ಗಲ್ಲಿಗೇರಿಸಲಾಯಿತು. ರಾಮಿ ಹಲಗಲಿ ದಂಗೆಯಲ್ಲಿ 3 ಜನ ಬ್ರಿಟಿಷ್ ಸೈನಿಕರನ್ನು ಗುಂಡಿಕ್ಕಿ ಕೊಂದು ರಾಮಿ ವೀರ ಮರಣವನ್ನು ಹೊಂದುತ್ತಾಳೆ. ಸಿಂಧೂರ ಲಕ್ಷ್ಮಣ ಕುರಿತು ನೋಡೋಣ. ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಿಂಧೂರು ಗ್ರಾಮದಲ್ಲಿನ ಬೇಡರ ಸಾಬು ಮತ್ತು ನರಸವ್ವ ಎಂಬ ದಂಪತಿಗಳಿಗೆ ಜನಿಸಿದ ಮಗನೇ ಲಕ್ಷ್ಮಣ. ಸಿಂಧೂರು ಗ್ರಾಮವು ಇನಾಮದಾರ್ ಅಥವಾ ಗೌಡ ಆಳ್ವಿಕೆಯಿಂದ ತತ್ತರಿಸಿತ್ತು. ಲಕ್ಷ್ಮಣನು ಅವರ ವಿರುದ್ಧ ಬಂಡೆದ್ದನು. ಕ್ರಮೇಣ ಬ್ರಿಟಿಷರಿಗೂ ವಿರೋಧಿಯಾದನು. ಲಕ್ಷ್ಮಣನು ಬ್ರಿಟಿಷರ ಖಜಾನೆಗಳನ್ನು ಮತ್ತು ಶ್ರೀಮಂತರನ್ನು ದೋಚಿ ಹಣವನ್ನು ಬಡವರಿಗೆ ಹಂಚುತ್ತಿದ್ದನು. ಸಮಾಜಮುಖಿಯಾಗಿ ಶೋಷಿತರ ಸೇವೆ ಮಾಡುತ್ತಿದ್ದ. ಊರ ಚಾವಡಿಯ ಮುಂದೆ ಲಕ್ಷ್ಮಣನನ್ನು ಕರೆಸಿ ಕಳ್ಳತನದ ಬಗ್ಗೆ ವಿಚಾರಣೆ ನಡೆಸಿದಾಗ ಅವನಿಗೆ ಅವಮಾನ ಆಯಿತು. ಅಲ್ಲಿಂದ ಆತ ಪರಾರಿಯಾದನು. ಪೊಲೀಸ್ ಅಧಿಕಾರಿಯೊಬ್ಬನನ್ನು ಕೊಂದಿದ್ದರಿಂದ ಅವನನ್ನು ಹಿಡಿಯಲು ಬ್ರಿಟಿಷರು ಶತಪ್ರಯತ್ನವನ್ನೂ ಮಾಡಿದರು. ಮುಂದೆ ಇವನು ಬ್ರಿಟಿಷರ ಗುಂಡೇಟಿಗೆ ಬಲಿಯಾದನು. ಸಿಂಧೂರ ಲಕ್ಷ್ಮಣನ ಸಮಾಧಿ ಬಿಳಗಿಯಲ್ಲಿದೆ. ಇದಿಷ್ಟು ಸಿಂಧೂರ ಲಕ್ಷ್ಮಣ ಕುರಿತ ಪ್ರಮುಖ ಪಾಯಿಂಟ್ಸ್ಗಳಾಗಿವೆ. ಸುರಪುರದ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದ ಹೈದರಾಬಾದ್ ನಿಜಾಮರ ಪ್ರಧಾನ ಮಂತ್ರಿ ಸಲಾರ್ ಜಂಗ್. ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮರು ಕಾಲಗಪ್ತಿ ಎಂಬ 53 ಕರಾಳ ನಿಯಮಗಳನ್ನು ಜಾರಿಗೆ ತಂದು ಜನರ ಮೂಲಭೂತ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದನು. ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಹೋರಾಟದಲ್ಲಿ ಇಫ್ತೆಖಾರ್ ಉಲ್ ಮತ್ತು ಮುಸಾಫಿಮಿನ್ ಎಂಬ ಸಂಘವನ್ನು ಕಟ್ಟಿದವರು ಯಾರೆಂದರೆ ಕಾಸಿಂ ರಜಿವಿ. ಈಗ ನಾವು ಈ ಪಠ್ಯದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಕೊಡಗನ್ನು ಆಳಿದ ಪ್ರಮುಖ ರಾಜವಂಶ ಯಾವುದು? ಹಲೇರಿ ಅರಸು ಮನೆತನವಾಗಿದೆ. ಎರಡನೇ ಪ್ರಶ್ನೆ, ಚೆನ್ನಮ್ಮಳ ನಿಷ್ಠಾವಂತ ಭಂಟ ಯಾರು? ಸಂಗೊಳ್ಳಿ ರಾಯಣ್ಣ. ಮೂರನೇ ಪ್ರಶ್ನೆ, ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಮನೆತನ ಯಾವುದು? ಅಳುಪ ಮನೆತನವಾಗಿದೆ. ನಾಲ್ಕನೇ ಪ್ರಶ್ನೆ, ಉಳ್ಳಾಳದ ರಾಣಿ ಯಾರು? ಅಬ್ಬಕ್ಕಾದೇವಿ.
5ನೇ ಪ್ರಶ್ನೆ, ಕನ್ನಡದ ಮೊದಲ ನಿಘಂಟನ್ನು ರಚಿಸಿದವರು ಫರ್ಡಿನಾಂಡ್ ಕಿಟೆಲ್. 6ನೇ ಪ್ರಶ್ನೆ, 1000 ಕಂಬದ ಬಸದಿ ಎಂದು ಪ್ರಖ್ಯಾತ ಪಡೆದ ನಗರ ಯಾವುದೆಂದರೆ ಮೂಡಬಿದಿರೆಯಾಗಿದೆ. 7ನೇ ಪ್ರಶ್ನೆ, ಸುರಪರ ಸಂಸ್ಥಾನದ ಸ್ಥಾಪಕ ಗಡ್ಡಿಪಿಡ್ಡ ನಾಯಕನು. ಹಲಗಲಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಬೇಡರ ರಾಮಿ. ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾದವರು ಹರ್ಡೇಕರ್ ಮಂಜಪ್ಪರಾಗಿದ್ದಾರೆ. ಹಾಗೂ 10ನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ, ವಂದೇ ಮಾತರಂ ಹೋರಾಟದ ಧೀರ ನಾಯಕರು ಯಾರು? ರಾಮಚಂದ್ರ ರಾವರು ವಂದೇ ಮಾತರಂ ಹೋರಾಟದ ಧೀರ ನಾಯಕರಾಗಿದ್ದಾರೆ. ಇದಿಷ್ಟು 7ನೇ ತರಗತಿ ಅಧ್ಯಾಯ 7.3ರ ಪ್ರಮುಖ ಅಂಶ ಹಾಗೂ ಪ್ರಶ್ನೋತ್ತರಗಳಾಗಿವೆ. ನಮ್ಮ ಪ್ರಸ್ತುತಿ ಇಷ್ಟವಾದ ನಮ್ಮ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲ ಜೊತೆಗೂ ಶೇರ್ ಮಾಡಿ. ನಮ್ಮ ಸಿರೀಸ್ನ ಜಾಯ್ನ್ ಆಗಲು ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು. ಈ ಸಿರೀಸ್ ನಿಮಗೆ ತುಂಬ ಉಪಯುಕ್ತವಾಗಿದೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.